ಹಾಯ್ ನಮಸ್ಕಾರ, ನಾನು ನಿಮ್ಮ ಭವ್ಯ. ಇದು ಒಂದು ಹಳ್ಳಿಯ ಹುಡುಗಿಯ ಸಾಧನೆಯ ಕತೆ. ಒಂದು ಕಾಲದಲ್ಲಿ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಕಾವ್ಯ ಎಂಬ ಹುಡುಗಿ ಇದ್ದಳು. ಅವಳಿಗೆ ಪುಸ್ತಕವನ್ನು ಓದುವುದು ಮತ್ತು ಹೊಸ ವಿಷಯಗಳನ್ನು ಕಲಿಯುವುದು ಬಹಳ ಇಷ್ಟವಿತ್ತು. ಆದರೆ ಅವಳ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅಷ್ಟೇ ಉತ್ತಮವಲ್ಲ. ಅವಳ ತಂದೆ ಒಂದು ಚಿಕ್ಕ ರೈತ ಮತ್ತು ತಾಯಿ ಮನೆ ಮಾಡುವ ಕೆಲಸವನ್ನು ಮಾಡುತ್ತಿದ್ದರು. ಒಂದು ದಿನ ಕಾವ್ಯ ತನ್ನ ಹತ್ತಿರದ ಶಾಲೆಗೆ ಹೋಗುವಾಗ ಅವಳಿಗೆ ನವೀನ ವಿಕಸನದ ಬಗ್ಗೆ ಹೇಳಲು ಒಂದು ಶಿಕ್ಷಣ ಕಾರ್ಯಕ್ರಮ ನಡೆಯುತ್ತಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಳು ಕೆಲವೊಂದು ಶಾಲಾ ವಿದ್ಯಾರ್ಥಿಗಳಿಂದ ಸ್ಫೂರ್ತಿಯನ್ನು ಪಡೆದುಕೊಂಡಳು. ಅವಳು ತೀರ್ಮಾನಿಸಿದ್ದು ನನ್ನ ದಾರಿ ಸಿದ್ಧಪಡಿಸಲು ಹೆಜ್ಜೆ ಹಾಕುವುದೆಂದು. ಹೆಚ್ಚು ಓದು ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಕಲಿಯಲು ಅವಳು ತನ್ನ ಸಮಯವನ್ನು ಕಠಿಣವಾಗಿ ದುಡಿಯುತ್ತಿದ್ದಳು. ಊರಿನಲ್ಲಿ ಪ್ರತ್ಯೇಕವಾಗಿ ಓದುತ್ತಿದ್ದರೂ ಅವಳಿಗೆ ಅಧ್ಯಯನದ ಪ್ರಾಮುಖ್ಯತೆ ಇದಾಗಿತ್ತು. ಕೊನೆಗೂ ಅವಳು ಕರ್ನಾಟಕದ ಪ್ರಖ್ಯಾತ ಮಹಾವಿಶ್ವವಿದ್ಯಾಲಯದಲ್ಲಿ ಪ್ರಥಮ ದರ್ಜೆ ವಿಜ್ಞಾನ ಪದವಿ ಗಳಿಸಿದ್ದಳು. ಅವಳು ಪ್ರಮುಖ ಪಣವನ್ನು ಕಂಡು ಸಾರಿ ಜ್ಞಾನವನ್ನು ಸಮಾಜದಲ್ಲಿ ಹಂಚಲು ಹೊರಟಳು. ಇದೀಗ ಕಾವ್ಯ ಹಲವಾರು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ ನೀಡುತ್ತಿರುವ ಖ್ಯಾತ ಶಿಕ್ಷಕಿಯಾಗಿದ್ದಾಳೆ. ಯಾವುದೋ ಅಡಚಣೆ ಇದ್ದರೂ ದೃಢ ನಿರ್ಧಾರ ಮತ್ತು ಕಠಿಣ ಪರಿಶ್ರಮದಿಂದ ನಾವು ಯಶಸ್ಸು ಸಾಧಿಸಬಹುದು ಎಂಬುದು ಈ ಕಥೆಯ ಸಾರಾಂಶವಾಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.